ಈ PSD ಬ್ಯಾಕ್ಗ್ರೌಂಡ್ ಬೇಕು ಅಂದರೆ ಪಾಸ್ವರ್ಡ್ ಇದೆ, ಕೊನೆ ತನಕ ನೋಡಿ ಕೊಡ್ತೀನಿ. ಇವಾಗ ಬಂದಿರೋ ಕ್ಯಾಲೆಂಡ್ರ್ ಥರ ಬರ್ತ್ಡೇ ಡಿಸೈನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದರಲ್ಲಿ ಕ್ಯಾಲೆಂಡ್ರ್ ಕೂಡ ಅಕ್ಟೋಬರ್ದು ಹಾಕಿರೋದು ನಾನು, ಅದು PSD ಇದೆ. ಒಬ್ಬರು ರೆಡಿ ಮಾಡಿರೋ ಫೋಟೋ ಇದು. ಲೆಟರ್ಸ್ ಇದೆ, ನೀವು ಯಾವ ಥರ ಲೆಟರ್ಸ್ ಬೇಕಾದರೂ ಹಾಕ್ಕೋಬೋದು, ಚೇಂಜ್ ಮಾಡ್ಕೋಬೋದು. ಫೋಟೋಸು ಅಷ್ಟೇ, ಎಲ್ಲ ಪ್ರತಿಯೊಂದು ಚಿಕ್ಕ ಚಿಕ್ಕದಾಗಿ ಹಾಕಿರೋದನ್ನು ನಿಮಗೆ ಹೇಗೆ ಬೇಕೋ ಹಾಗೆ ಹಾಕ್ಕೋಬೋದು. ಮೇನ್ ಪಿಕ್ ಯಾವ ಥರ ಬೇಕು ನೋಡ್ಕೊಂಡು ಹಾಕ್ಕೋಬೋದು. ಈಗ ನೋಡಿ ತೋರಿಸ್ತೀನಿ, ಒಂದೊಂದು ಲೇಯರೂ ಫೋಟೋಸ್ ತೆಗಿಬೋದು. ನಿಮಗೆ ಯಾವ ಫೋಟೋಸ್ ಇರುತ್ತೆ ಅದನ್ನೆಲ್ಲ ಹಾಕ್ಕೋಬೋದು, ಪ್ರತಿ ಫೋಟೋನು. ಈ ಮೇನ್ ಪಿಕ್ಕು ಕೂಡ ಬೇರೆದು ಹಾಕ್ಕೋಬೋದು. ಅಲ್ಲಿ ನೋಡಿ ಬ್ಯಾಕ್ ಹೋಗ್ತೀನಿ ನೋಡಿ, ಫೋಟೋಸ್ ಎಲ್ಲ ಮುಂಚೆ ಹೇಗಿತ್ತೋ ಹಾಗೆ ಬಿಡ್ತೀನಿ. ಇನ್ನು ಲೆಟರ್ಸ್ ಟೈಪಿಗೆ ಬಂದರೆ ಅಲ್ಲಿ ನಿಮಗೇನು ಅನಿಸುತ್ತೆ ಅದನ್ನು ವರ್ಡ್ಸ್ ಯಾವ್ದು ಬೇಕಾದರೂ ನೀವು ಚೇಂಜ್ ಮಾಡ್ಕೊಂಡು ಬರಿಬೋದು. ಇನ್ನು ಕ್ಯಾಲೆಂಡ್ರು ಯಾವ ಮಂತಿಂದ ಬೇಕು ಅದನ್ನು ನೀವು ಹಾಕ್ಕೋಬೋದು ಅಲ್ಲಿ PSD. ಇನ್ನು ಬರ್ತ್ಡೇ ಡೇಟ್ ಮೇಲೆ ಹಾರ್ಟು ಇಕ್ಕಿ ನಾವು ತೋರಿಸ್ಬೋದು ಯಾವ ಡೇಟ್ ಅದು ಅಂತ. ಕ್ಯಾಲೆಂಡ್ರಲ್ಲಿ ಆ ಡೇಟ್ನ ಮುಚ್ಚಬೋದು ಹಾರ್ಟ್ ಶೇಪಲ್ಲಿ, ಹಾರ್ಟ್ ಶೇಪಿಂದ. ಈಗ ಅದೇ ಮಾಡ್ತಾಯಿದ್ದೀನಿ ನೋಡಿ. ಅವ್ರ ಬರ್ಡೇ ಡೇಟ್ನ ಹಾರ್ಟಿಂದ ಮುಚ್ಚಿದ್ರೆ ಗೊತ್ತಾಗುತ್ತೆ ಅದೇ ಡೇಟ್ ಅಂತ. ಪಾಸ್ವರ್ಡ್ ಇದೆ ಈ PSD ಬೇಕಂದರೆ ಕೊನೆ ತನಕ ವಿಡಿಯೋ ನೋಡಿ ಕೊಡ್ತೀನಿ. 664466